ಇನ್ನು ಪ್ರಯಾಣ ದರ ಹೆಚ್ಚಳ ಮಾಡಿದ್ದಂಥ BMRCLಗೆ ಬಿಗ್ ಶಾಕ್ ಎದುರಾಗಿದೆ. ಫೆಬ್ರವರಿ 11ನೇ ತಾರೀಕು ಒಂದೇ ದಿನ 80,000 ಪ್ರಯಾಣಿಕರ ಸಂಖ್ಯೆ ಕುಸಿತವಾಗಿದೆ. ದುಬಾರಿ ದರ ಏರಿಕೆಗೆ ಮೆಟ್ರೋ ಪ್ರಯಾಣಿಕರ ತೀವ್ರ ಆಕ್ರೋಶ. ಡಬಲ್ ಟಿಕೆಟ್ ರೇಟ್ ಪಾವತಿಸಲಾಗಿದೆ. ಬಸ್ ಆಟೋ ಮೊರೆ ಹೋಗ್ತಾ ಇದ್ದಾರೆ. ಮೆಟ್ರೋ ರೈಲು ಬೋಗಿಗಳು ಕಂಪ್ಲೀಟ್ ಆಗಿ ಖಾಲಿ ಹೊಡಿತಾ ಇವೆ. ಪ್ರಯಾಣ ದರ ಹೆಚ್ಚಳ ಮಾಡಿದ್ದಂಥ BMRCLಗೆ ಈಗ ಶಾಕ್ ಎದುರಾಗಿದೆ. 46% ಪ್ರಯಾಣ ದರ ಏರಿಕೆ ಮಾಡಿತ್ತು, ಹೆಚ್ಚಳವನ್ನು ಮಾಡಿತ್ತು BMRCL. ಈಗ BMRCL ದರ ಏರಿಕೆ ಮಾಡಿತ್ತು ನಿಜ, ಬಟ್ ಅದಾದ ನಂತರ ರಿಸಲ್ಟ್ ಏನಪ್ಪಾ ಅಂತ ಹೇಳಿದ್ರೆ ಫೆಬ್ರವರಿ 11ನೇ ತಾರೀಕು ಒಂದೇ ದಿನ 80,000 ಪ್ರಯಾಣಿಕರ ಸಂಖ್ಯೆ ಕುಸಿತವಾಗಿದೆ. 200 ರೂಪಾಯಿ 500 ರೂಪಾಯಿ ಕೊಟ್ಟು ಹೋಗೋದಕ್ಕಿಂತ ಮೆಟ್ರೋನೇ ಬೆಸ್ಟ್ ಅಂತ ಹೇಳಲಾಗ್ತಾ ಇತ್ತು. 90 ರೂಪಾಯಿ ಕೊಟ್ಟು ಪ್ರಯಾಣ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ BMRCL ವಾದ ಇದು. ದರ ಏರಿಕೆ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಾ ಇದೆ BMRCL. ಮತ್ತೆ ಪ್ರಯಾಣಿಕರನ್ನ ಆಕರ್ಷಿಸಲಿಕ್ಕೆ ಮೆಟ್ರೋ ಭಾರೀ ಪ್ರಯತ್ನವನ್ನು ನಡೆಸ್ತಾ ಇದೆ. ಇದೀಗ ಸೇಫ್ಟಿ ಪರ್ಪಸ್ ವಿಡಿಯೋಗಳನ್ನು ಬಿಡ್ತಾ ಇರುವಂತ ಮೆಟ್ರೋ ಸಿಬ್ಬಂದಿಗಳು ಬನ್ನಿ ಮೆಟ್ರೋಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯಾಣಿಕರ ಆಕ್ರೋಶ ಕೂಡ ಬೇರೆಯದ್ದೇ ಹಂತಕ್ಕೋಗಿದೆ. ನೋಡಿ, ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಜನಾಕ್ರೋಶ ಕಂಪ್ಲೀಟ್ ಆಗಿ ರಾಜಕೀಯ ಸ್ವರೂಪ ಪಡೆದುಕೊಂಡಿರುವಂಥದ್ದು. ಮತ್ತೊಂದು ಕಡೆ BMRCL ಒಂದು ವಾದ ಮಾಡ್ತಾ ಇರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಜಾಸ್ತಿ ಮಾಡಿರೋದೇ 90 ರೂಪಾಯಿ, ಅದನ್ನು ಬಿಟ್ಟು ನೀವು 200 ರೂಪಾಯಿ 500 ರೂಪಾಯಿ ಕೊಟ್ಟು ಹೋಗ್ಬಿಟ್ಟು ಓಲಾ ಉಬರ್ಗೆ ಹೋದ್ರೆ ಸೇಫ್ಟಿಯ ಪ್ರಶ್ನೆ ಬರುತ್ತಲ್ವಾ ಅಂತ ಅವ್ರ ಸಮರ್ಥನೆ ಮಾಡ್ಕೋತಾ ಇರುವಂಥದ್ದು. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, BMRCLಗೆ ನಷ್ಟ ಆಗ್ತಾ ಇದ್ರೆ ಲಾಭದ ದೃಷ್ಟಿಯಿಂದ ಅಥವಾ ಹಣದ ದೃಷ್ಟಿಯಿಂದ ಬೇರೆಯದ್ದೇ ಮಾರ್ಗಗಳು ಕೂಡ ಇತ್ತು. ಆ ಮಾರ್ಗಗಳನ್ನು ಅನುಸರಿಸದೆ ಕೇವಲ ಸುಲಭವಾಗಿರುವಂಥ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿದರೆ ಎಷ್ಟು ಸರಿ ಅನ್ನುವ ಪ್ರಶ್ನೆಯನ್ನು ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ.